ಕುಬೇರನ ಸಂಪತ್ತನ್ನೆಲ್ಲ ತಿಂದು ತೇಗಿದ ವಿನಾಯಕ. ಕುಬೇರ ತನ್ನ ಸಂಪತ್ತನ್ನ ಪ್ರತಿಯೊಬ್ಬ ದೇವಾನು ದೇವತೆಗಳಿಗೆ ತೋರಿಸಬೇಕು ಅಂತ ಹೇಳಿ ಎಲ್ಲರನ್ನು ತನ್ನ ಮನೆಗೆ ಭೋಜನಕ್ಕೆ ಆಹ್ವಾನ ಕೊಡ್ತಾನೆ. ಹಾಗೆ ಶಿವನಿಗೂ ಕೂಡ ತನ್ನ ಸಂಪತ್ತನ್ನ ತೋರಿಸಬೇಕು ಅಂತ ಹೇಳಿ ಕೈಲಾಸಕ್ಕೆ ಹೋಗಿ ಶಿವನನ್ನ ತನ್ನ ಮನೆಗೆ ಭೋಜನಕ್ಕೆ ಆಹ್ವಾನಿಸಿದಾಗ ಶಿವ ಕುಬೇರನ ಅಹಂಕಾರನ ಗ್ರಹಿಸಿ ವಿನಾಯಕನನ್ನ ಕುಬೇರನ ಮನೆಗೆ ಊಟಕ್ಕೆ ಕಳಿಸ್ತಾನೆ. ಕುಬೇರ ವಿನಾಯಕನಿಗೆ ತನ್ನ ಸಂಪತ್ತನ್ನೆಲ್ಲ ತೋರಿಸುವ ಪ್ರಯತ್ನದಲ್ಲಿದ್ದಾಗ ವಿನಾಯಕ ಈ ಸಂಪತ್ತನ್ನ ನೋಡುವುದು ಆಮೇಲೆ ಇರಲಿ, ಮೊದಲು ನನಗೆ ಹಸಿವಾಗ್ತಾ ಇದೆ, ಊಟ ಹಾಕು ಅಂತ ಕೇಳ್ತಾನೆ. ಆಗ ಕುಬೇರ ಎಷ್ಟೋ ಲಕ್ಷ ಜನಕ್ಕೆ ಮಾಡಿರುವ ವಿಧ ವಿಧವಾದ ಆಹಾರಗಳನ್ನ ಅಡುಗೆಗಳನ್ನ ವಿನಾಯಕನಿಗೆ ಬಡಿಸ್ತಾ ಇರ್ತಾರೆ. ವಿನಾಯಕ ಯಾವುದನ್ನು ಬೇಡ ಅಂದ್ರೆ ತಿಂತಾನೆ ಇರ್ತಾರೆ. ಹಾಗೆ ಮಾಡಿರುವ ಅಡಿಗೆ ಪದಾರ್ಥಗಳೆಲ್ಲಾನು ಖಾಲಿ ಆಗಿ ಹೋಗುತ್ತೆ. ಗಣೇಶನ ಹಸಿವು ಮಾತ್ರ ಇನ್ನು ತೀರಿನೇ ಇಲ್ಲ. ಆಗ ಆಹಾರ ಖಾಲಿ ಆಗಿದೆ ಅಂತ ತಿಳಿದ ವಿನಾಯಕ ಕಣ್ಣಿಗೆ ಕಂಡದನ್ನ ಕೈಗೆ ಸಿಕ್ಕಿದ್ದನ್ನ ತಿಂತಾನೆ ಹೋಗ್ತಾರೆ. ಕುಬೇರ, ನನ್ನ ಹಸಿವು ಏನಾದರೂ ತೀರದೆ ಹೋದರೆ ನಿನ್ನನ್ನು ಕೂಡ ತಿಂದು ತೇಗ್ತೀನಿ ಅಂತ ಭಯಪಡಿಸ್ತಾರೆ. ಪ್ರಾಣ ಭಯದಿಂದ ಕುಬೇರ ಕೈಲಾಸಕ್ಕೆ ಹೋಗಿ ಶಿವ ಪಾರ್ವತಿಯರಿಗೆ ನಮಸ್ಕರಿಸಿ ನನ್ನನ್ನು ಕಾಪಾಡಿ ಅಂತ ಕೇಳಿದಾಗ ಪಾರ್ವತಿ ದೇವಿ ನಿನ್ನ ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ಈ ಅನ್ನದ ತುತ್ತನ್ನು ವಿನಾಯಕನಿಗೆ ಕೊಡು, ತೃಪ್ತಿ ಆಗ್ತಾನೆ ಅಂತ ಹೇಳ್ತಾರೆ.